ಪ್ರಧಾನಿ ನರೇಂದ್ರ ಮೋದಿ ನಮೀಬಿಯಾಗೆ ತಲುಪಿದ್ದಾರೆ. 5 ರಾಷ್ಟ್ರಗಳ ಪ್ರವಾಸದಲ್ಲಿರುವ ನಮೋಗೆ ನಮೀಬಿಯಾ ಸರ್ಕಾರ ಆತ್ಮೀಯವಾಗಿ ಬರಮಾಡಿಕೊಂಡಿದೆ. ನಮೀಬಿಯಾದಲ್ಲಿ ನಮೋ ಅಬ್ಬರ, ಸ್ಯಾಮ್ ನುಜೋಮಾಗೆ ಮೋದಿ ಗೌರವ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿ ಈಗ ನಮೀಬಿಯಾ ತಲುಪಿದ್ದಾರೆ. 5 ದೇಶಗಳ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ಈಗಾಗಲೇ ಬ್ರೆಜಿಲ್ ಸೇರಿದಂತೆ ಘಾನಾ, ಟ್ರಿನಿಡಾಡ್ ಅಂಡ್ ಟೊಬಾಗೊ ಹಾಗೂ ಅರ್ಜೆಂಟೀನಾಗೆ ಭೇಟಿ ನೀಡಿ ಈಗ ನಮೀಬಿಯಾಗೆ ತಲುಪಿದ್ದಾರೆ. ಪ್ರಧಾನಿ ಮೋದಿ ನಮೀಬಿಯಾಗೆ ಆಗಮಿಸಿದಾಗ ಮೋದಿಗೆ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು ಮತ್ತು ಸಾಂಪ್ರದಾಯಿಕ ಡ್ರಮ್ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಮೋದಿ ಸ್ವತಃ ನಮೀಬಿಯಾ ಡ್ರಮ್ ಬಾರಿಸಿದ್ರು. ಭಾರತ ನಮೀಬಿಯಾ ದ್ವಿಪಕ್ಷೀಯ ಮಾತುಕತೆ, ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ. ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ನಂದಿ ದೈತ್ ನಡುವಿನ ಮಾತುಕತೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆಯಿದೆ. ಇಂಧನ ಮತ್ತು ಖನಿಜ ಸಂಪನ್ಮೂಲಗಳು, ಆರೋಗ್ಯ ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕಾರದ ಕುರಿತು ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಇದರ ಜೊತೆಗೆ ರಕ್ಷಣೆ, ಸೈಬರ್ ಭದ್ರತೆ, ಡಿಜಿಟಲ್ ರೂಪಾಂತರ ಮತ್ತು ಶೈಕ್ಷಣಿಕ, ಕೃಷಿ, ಹವಾಮಾನ ಬದಲಾವಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ನವೋದ್ಯಮ ಸಹಕಾರದ ಬಗ್ಗೆಯೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮೋದಿಗೆ ನಮೀಬಿಯಾ ಅತ್ಯುನ್ನತ ನಾಗರಿಕ ಗೌರವ. ಪ್ರಧಾನಿ ಮೋದಿಗೆ 27ನೇ ಅಂತಾರಾಷ್ಟ್ರೀಯ ಗೌರವ. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಭೇಟಿ ನೀಡಿದ ದೇಶಗಳಲ್ಲೆಲ್ಲ ಭರ್ಜರಿ ಸ್ವಾಗತದ ಜೊತೆಗೆ ಆಯಾ ದೇಶದ ಅತ್ಯುನ್ನತ ಗೌರವವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸುತ್ತಿದ್ದಾರೆ. ಈವರೆಗೆ ಮೋದಿಯವರಿಗೆ ಬರೋಬ್ಬರಿ 27 ಅಂತಾರಾಷ್ಟ್ರೀಯ ಗೌರವ ಸಿಕ್ಕಿದೆ. ನಮೀಬಿಯಾ ಕೂಡ ದ ಆರ್ಡರ್ ಆಫ್ ವೆಲ್ವಿಚಿಯಾ ಪುರಸ್ಕಾರ ನೀಡಿ ಸನ್ಮಾನಿಸಿದೆ. ನಮೀಬಿಯಾ ಭೇಟಿಯು ಪ್ರಧಾನಿ ಮೋದಿಯವರ 5 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಪ್ರವಾಸದ ಕೊನೆಯ ನಿಲ್ದಾಣವಾಗಿದೆ. ನಮೀಬಿಯಾ ಬಳಿಕ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ನಮೀಬಿಯಾಗೆ ತಲುಪಿದ್ದಾರೆ. 5 ರಾಷ್ಟ್ರಗಳ ಪ್ರವಾಸದಲ್ಲಿರುವ ನಮೋಗೆ ನಮೀಬಿಯಾ ಸರ್ಕಾರ ಆತ್ಮೀಯವಾಗಿ ಬರಮಾಡಿಕೊಂಡಿದೆ. ನಮೀಬಿಯಾದಲ್ಲಿ ನಮೋ ಅಬ್ಬರ, ಸ್ಯಾಮ್ ನುಜೋಮಾಗೆ ಮೋದಿ ಗೌರವ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿ ಈಗ ನಮೀಬಿಯಾ ತಲುಪಿದ್ದಾರೆ. 5 ದೇಶಗಳ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ಈಗಾಗಲೇ ಬ್ರೆಜಿಲ್ ಸೇರಿದಂತೆ ಘಾನಾ, ಟ್ರಿನಿಡಾಡ್ ಅಂಡ್ ಟೊಬಾಗೊ ಹಾಗೂ ಅರ್ಜೆಂಟೀನಾಗೆ ಭೇಟಿ ನೀಡಿ ಈಗ ನಮೀಬಿಯಾಗೆ ತಲುಪಿದ್ದಾರೆ. ಪ್ರಧಾನಿ ಮೋದಿ ನಮೀಬಿಯಾಗೆ ಆಗಮಿಸಿದಾಗ ಮೋದಿಗೆ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು ಮತ್ತು ಸಾಂಪ್ರದಾಯಿಕ ಡ್ರಮ್ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಮೋದಿ ಸ್ವತಃ ನಮೀಬಿಯಾ ಡ್ರಮ್ ಬಾರಿಸಿದ್ರು. ಭಾರತ ನಮೀಬಿಯಾ ದ್ವಿಪಕ್ಷೀಯ ಮಾತುಕತೆ, ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ. ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ನಂದಿ ದೈತ್ ನಡುವಿನ ಮಾತುಕತೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆಯಿದೆ. ಇಂಧನ ಮತ್ತು ಖನಿಜ ಸಂಪನ್ಮೂಲಗಳು, ಆರೋಗ್ಯ ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕಾರದ ಕುರಿತು ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಇದರ ಜೊತೆಗೆ ರಕ್ಷಣೆ, ಸೈಬರ್ ಭದ್ರತೆ, ಡಿಜಿಟಲ್ ರೂಪಾಂತರ ಮತ್ತು ಶೈಕ್ಷಣಿಕ, ಕೃಷಿ, ಹವಾಮಾನ ಬದಲಾವಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ನವೋದ್ಯಮ ಸಹಕಾರದ ಬಗ್ಗೆಯೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮೋದಿಗೆ ನಮೀಬಿಯಾ ಅತ್ಯುನ್ನತ ನಾಗರಿಕ ಗೌರವ.
ಪ್ರಧಾನಿ ಮೋದಿಗೆ 27ನೇ ಅಂತಾರಾಷ್ಟ್ರೀಯ ಗೌರವ. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಭೇಟಿ ನೀಡಿದ ದೇಶಗಳಲ್ಲೆಲ್ಲ ಭರ್ಜರಿ ಸ್ವಾಗತದ ಜೊತೆಗೆ ಆಯಾ ದೇಶದ ಅತ್ಯುನ್ನತ ಗೌರವವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸುತ್ತಿದ್ದಾರೆ. ಈವರೆಗೆ ಮೋದಿಯವರಿಗೆ ಬರೋಬ್ಬರಿ 27 ಅಂತಾರಾಷ್ಟ್ರೀಯ ಗೌರವ ಸಿಕ್ಕಿದೆ. ನಮೀಬಿಯಾ ಕೂಡ ದ ಆರ್ಡರ್ ಆಫ್ ವೆಲ್ವಿಚಿಯಾ ಪುರಸ್ಕಾರ ನೀಡಿ ಸನ್ಮಾನಿಸಿದೆ. ನಮೀಬಿಯಾ ಭೇಟಿಯು ಪ್ರಧಾನಿ ಮೋದಿಯವರ 5 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಪ್ರವಾಸದ ಕೊನೆಯ ನಿಲ್ದಾಣವಾಗಿದೆ. ನಮೀಬಿಯಾ ಬಳಿಕ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ನಮೀಬಿಯಾಗೆ ತಲುಪಿದ್ದಾರೆ. 5 ರಾಷ್ಟ್ರಗಳ ಪ್ರವಾಸದಲ್ಲಿರುವ ನಮೋಗೆ ನಮೀಬಿಯಾ ಸರ್ಕಾರ ಆತ್ಮೀಯವಾಗಿ ಬರಮಾಡಿಕೊಂಡಿದೆ. ನಮೀಬಿಯಾದಲ್ಲಿ ನಮೋ ಅಬ್ಬರ. ಸ್ಯಾಮ್ ನುಜೋಮಾಗೆ ಮೋದಿ ಗೌರವ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿ ಈಗ ನಮೀಬಿಯಾ ತಲುಪಿದ್ದಾರೆ. 5 ದೇಶಗಳ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ಈಗಾಗಲೇ ಬ್ರೆಜಿಲ್ ಸೇರಿದಂತೆ ಘಾನಾ, ಟ್ರಿನಿಡಾಡ್ ಅಂಡ್ ಟೊಬಾಗೊ ಹಾಗೂ ಅರ್ಜೆಂಟೀನಾಗೆ ಭೇಟಿ ನೀಡಿ ಈಗ ನಮೀಬಿಯಾಗೆ ತಲುಪಿದ್ದಾರೆ. ಪ್ರಧಾನಿ ಮೋದಿ ನಮೀಬಿಯಾಗೆ ಆಗಮಿಸಿದಾಗ ಮೋದಿಗೆ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು ಮತ್ತು ಸಾಂಪ್ರದಾಯಿಕ ಡ್ರಮ್ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಮೋದಿ ಸ್ವತಃ ನಮೀಬಿಯಾ ಡ್ರಮ್ ಬಾರಿಸಿದ್ರು. ಭಾರತ ನಮೀಬಿಯಾ ದ್ವಿಪಕ್ಷೀಯ ಮಾತುಕತೆ. ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ. ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ನಂದಿ ದೈತ್ ನಡುವಿನ ಮಾತುಕತೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆಯಿದೆ. ಇಂಧನ ಮತ್ತು ಖನಿಜ ಸಂಪನ್ಮೂಲಗಳು, ಆರೋಗ್ಯ ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕಾರದ ಕುರಿತು ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಇದರ ಜೊತೆಗೆ ರಕ್ಷಣೆ, ಸೈಬರ್ ಭದ್ರತೆ, ಡಿಜಿಟಲ್ ರೂಪಾಂತರ ಮತ್ತು ಶೈಕ್ಷಣಿಕ, ಕೃಷಿ, ಹವಾಮಾನ ಬದಲಾವಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ನವೋದ್ಯಮ ಸಹಕಾರದ ಬಗ್ಗೆಯೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮೋದಿಗೆ ನಮೀಬಿಯಾ ಅತ್ಯುನ್ನತ ನಾಗರಿಕ ಗೌರವ. ಪ್ರಧಾನಿ ಮೋದಿಗೆ 27ನೇ ಅಂತಾರಾಷ್ಟ್ರೀಯ ಗೌರವ. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಭೇಟಿ ನೀಡಿದ ದೇಶಗಳಲ್ಲೆಲ್ಲ ಭರ್ಜರಿ ಸ್ವಾಗತದ ಜೊತೆಗೆ ಆಯಾ ದೇಶದ ಅತ್ಯುನ್ನತ ಗೌರವವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸುತ್ತಿದ್ದಾರೆ. ಈವರೆಗೆ ಮೋದಿಯವರಿಗೆ ಬರೋಬ್ಬರಿ 27 ಅಂತಾರಾಷ್ಟ್ರೀಯ ಗೌರವ ಸಿಕ್ಕಿದೆ. ನಮೀಬಿಯಾ ಕೂಡ ದ ಆರ್ಡರ್ ಆಫ್ ವೆಲ್ವಿಚಿಯಾ ಪುರಸ್ಕಾರ ನೀಡಿ ಸನ್ಮಾನಿಸಿದೆ. ನಮೀಬಿಯಾ ಭೇಟಿಯು ಪ್ರಧಾನಿ ಮೋದಿಯವರ 5 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಪ್ರವಾಸದ ಕೊನೆಯ ನಿಲ್ದಾಣವಾಗಿದೆ. ನಮೀಬಿಯಾ ಬಳಿಕ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.